13,300 ಇಸಿದುಕೊಳ್ಳುವಲ್ಲಿ ಒಂದು ಯಶಸ್ವಿಯಾಗಿದೆ ಹೋರಾಟ. ಅದು ಅದರಲ್ಲೂ ನಮ್ಮ ಕುರ್ಲಾಪುರ ಹೋರಾಟವನ್ನು ನಾವು ನೆನೆಸಲೇಬೇಕಾಗಿದೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬರಬೇಕಾಗಿದೆ. ಯಾಕಂದರೆ ಸ್ವತಃ ನಮ್ಮ ಚುನಪ್ಪನವ್ರು ಚುನಪ್ಪ ಪೂಜಾರವ್ರು ಹೇಳುವಾಗ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದಾಗ ಟನ್ನಿಗೆ 4,500 ರೂಪಾಯಿ ತನಕ ಖರ್ಚು ಬರ್ತದೆ. ನೀವು ಕೊಡ್ತೀರಿ 3,300, 3,300, ಇಲ್ಲಿ ಬರ್ತದೆ 4,500. ಪ್ರತಿ ಟನ್ನಿಗೆ 1,200 ರೂಪಾಯಿ ಲಾಸ್ ಆಗ್ತದೆ. ಇದನ್ನ ಯಾರು ತುಂಬಿಕೊಡೋರು? ಇದೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಹೋರಾಟ ಇಳಿಬೇಕಾಗಿದೆ. ಇಳಿತಾ ಇದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ, ಅಭ್ಯಾಸ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ಇವತ್ತು ರೈತ ಮುಖಂಡರು, ಅದರಲ್ಲೂ ನಮ್ಮ ಯೋಗಿ, ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಹೊಂದಿರುವಂಥ ಇಂಚಗೇರಿ ಮಠದ ಸಂಪ್ರದಾಯ ಶಿಷ್ಯರು ನಮ್ಮ ಶಶಿಕಾಂತ್ ಪಡಸಲಿಗೆ ಅವರು ಈ ದಿಸೆಯಲ್ಲಿ ಹೆಜ್ಜೆ ಇಡ್ತಾ ಇರೋದು ಮಾತ್ರ ನಿಜವಾಗಿಯೂ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ಅದೇ ಕಾಲಕ್ಕೆ ಇನ್ನುಳಿದ ಹಿರಿಯರ ನೆನಪು ಇವತ್ತು ಬರ್ತಾಯಿದೆ. ಇದು ಮೂಮೆಂಟ್ ಆಗಬೇಕಾಗಿದೆ. ರೈತರಿಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಆಗಬೇಕಾಗಿದೆ. ಮತ್ತು ಪ್ರತಿಯೊಂದು ನಮ್ಮ ಮೇಲೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಪ್ರತಿ ಹಳ್ಳಿಗೂ ಒಂದು ಗೋಡೌನ್ ಆಗುವಂಥದ್ದು, ಅವರ ಬೆಳೆದ ಬೆಳೆಯನ್ನು ಇಡುವಂಥದ್ದು, ಅಲ್ಲಿಗೆ ಬಂದು ಕೊಳ್ಳುವಂಥ ವ್ಯವಸ್ಥೆ ಒಂದು ಆಗಬೇಕಾಗಿದೆ. ಅದು ಭಾಳ ನಿಖರವಾಗಿ ಆಗಬೇಕಾಗಿದೆ. ಅದು ಆಗದೆ ಇದೆಲ್ಲ ಮಾಡಿದ್ದು ವ್ಯರ್ಥ ಆಗಿ ಹೋಗ್ಬಿಡ್ತಾ ಇದೆ ಅಂತ. ಇವತ್ತು ನೀವು 1 ಲಕ್ಷ ಇಸಿದುಕೊಂಡು ಸಾಲಾಗಿ ಉಳಿಯುವಂಥ